ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಾರದಾ ಶರತ್ ಕುಮಾರ್ ಮಾತಾಡ್ತಾ ಇರೋದು ಸಿಹಿ ಕನಸು ಚಾನಲ್ನಿಂದ. ಇವತ್ತು ನಾನು ಎಲ್ಲ ಕಡೆ ಎಲ್ಲ ಕಾಲದಲ್ಲೂ ಸಿಗಬಹುದಾದಂಥ ಒಂದು ಹಣ್ಣು, ಅದು ಯಾವುದು ಅಂದರೆ ಸೀಬೆಹಣ್ಣು ತೋರಿಸ್ತಾ ಇದ್ದೀನಿ ನೋಡಿ. ಇದೇನಪ್ಪ ಸೀಬೆಹಣ್ಣಿನ ಬಗ್ಗೆ ತೋರಿಸ್ತಾ ಇದ್ದೀರಾ? ಅದೇನು ಎಂಥ ಚೆನ್ನಾಗಿರುತ್ತೆ, ನಾವೇನು ನೋಡಿಲ್ವಾ, ನಾವೇನು ತಿಂದಿಲ್ವಾ ಅನ್ಕೋಬೇಡಿ. ಸೀಬೆಹಣ್ಣಿನಲ್ಲಿರೋ ಪ್ರಯೋಜನಗಳು, ಅದರಿಂದ ನಮ್ಮ ದೇಹಕ್ಕಾಗೋ ಬೆನಿಫಿಟ್ಸ್ನ ನೀವು ತಿಳ್ಕೊಂಡ್ರೆ ಯಾವತ್ತೂ ಸೀಬೆಹಣ್ಣಿನ ವೇಸ್ಟ್ ಮಾಡಲ್ಲ ಮತ್ತು ನಿಮ್ಮ ಮಕ್ಳಿಗೂ ಕೊಡೋದನ್ನು ನಿಲ್ಲಿಸೋದಿಲ್ಲ. ಮುಖ್ಯವಾಗಿ ಸೀಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಅಧಿಕವಾಗಿದೆ. ಸೇಬಿನಗಿಂತನೂ 10 ಪಟ್ಟು 4 ಸೇಬು ತಿನ್ನೋದು ಬದಲು ಒಂದು ಸೀಬೆಹಣ್ಣು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೇಬಿನ ರೇಟ್ ಎಷ್ಟಿದೆ ಮಾತಾಡ್ಸೋಕ್ಕಾಗುತ್ತಾ? ಇವಾಗ ಕೆಜಿಗೆ 250ರಿಂದ 300 ರೂಪಾಯಿ ಇರುತ್ತೆ. ಅದನ್ನು ತಂದು ನಾವು ತೊಳೆದು ಮೇಲ್ಗಡೆ ಸಿಪ್ಪೆ ತೆಗೆದು ಅಷ್ಟು ನಿಯಮಿತವಾಗಿ ನಿಧಾನಕ್ಕೆ ಬಳಸ್ತೇವೆ. ಬಟ್ ಸೀಬೆಹಣ್ಣು ಅಂದ ತಕ್ಷಣ ಏನು ಗೊತ್ತಾ, ಯಾರಾದರೂ ಹಳ್ಳಿ ಕಡೆಯಿಂದ ಮನೆಗೆ ಕೊಟ್ಟು ಕಳಿಸಿದ್ರು ಅಂದರೆ ಅಲ್ಲೆಸ್ತು ಇಲ್ಲಿಟ್ಟು ವೇಸ್ಟ್ ಮಾಡಿ ಅರ್ಧ ತಿಂತೀವಿ, ಅರ್ಧ ಎಸಿತೀವಿ. ಆದರೆ ದಯವಿಟ್ಟು ಇನ್ನು ಮುಂದೆ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಸೀಬೆಹಣ್ಣನ್ನು ಬಳಸ್ತಾ ಬನ್ನಿ. ಮತ್ತು ಜೊತೆಗೆ ಸೀಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಕಣ್ಣಿನ ಸಮಸ್ಯೆ ಏನಾದರೂ ಇದ್ದರೆ ನೀವು ನಿಯಮಿತವಾಗಿ ಸೀಬೆಹಣ್ಣನ್ನು ಸೇವಿಸ್ತಾ ಬನ್ನಿ. ಪೊರೆ ಬೆಳೆಯೋದು, ಕಣ್ಣು ಕಾಣಿಸ್ತಲೇ ಇರೋದು, ಇವೆಲ್ಲ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ. ಬೇಗ ವಯಸ್ಸಾದವರಂತೆ ಕಾಣೋದು, ಚರ್ಮಕ್ಕೆ ಹೊಳಪು ನೀಡುತ್ತೆ. ಚರ್ಮ ಹೊಳಪಾಗಿ ತೇಜಸ್ಸಿನಿಂದ ಕೂಡಿದರೆ ನಾವು ವಯಸ್ಸಾದವರಂತೆ ಕಾಣೋದು ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಇರೋದ್ರಿಂದ ರೋಗಗಳನ್ನು ತಡೆಗಟ್ಟುತ್ತೆ. ನಿಂಬೆ ಹಣ್ಣಿನಗಿಂತನೂ ಅಧಿಕವಾದ ವಿಟಮಿನ್ ಸಿ ಅಂಶ ಇದೆ. ಬಾಳೆಹಣ್ಣಿನಗಿಂತ ಅಧಿಕವಾದ ವಿಟಮಿನ್ ಸಿ ಅಂಶ ಇದೆ. ಪೊಟ್ಯಾಷಿಯಮ್ ಇದೆ, ಫೈಬರ್ ಇದೆ. ಫೈಬರ್ ಅಂಶ ಇರೋದ್ರಿಂದ ಯಾರಿಗಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ, ಯಾರಿಗಾದ್ರೂ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಿಲ್ಲ ಅನ್ನೋರಿದ್ದರೆ ಸೀಬೆಹಣ್ಣನ್ನು ನಿಯಮಿತವಾಗಿ ಬಳಸ್ತಾ ಬನ್ನಿ. ಬರೀ ಡೈಜೆಷನ್ ಪ್ರಾಬ್ಲಮ್ ಅವರೇ ಬಳಸೋದಲ್ಲ, ನಾವು ಅದನ್ನು ದಿನನಿತ್ಯ ಬಳಸ್ತಾ ಬರಬೇಕು. ನಮಗೂ ಆರೋಗ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ಶುಗರ್ನ ಸಮಸ್ಯೆ ಇರೋರು ಸಹ ಸೀಬೆಹಣ್ಣನ್ನ ಬಳಸ್ತಾ ಬನ್ನಿ. ನಾವು ಶುಗರ್ ಇರೋ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಸೀಬೆ ಕುಡಿನ ಹಾಗೇ ಕಿತ್ತು ಅಗಿತಾ ತಿಂತಾ ಬರಬೇಕು. ನಾವು ಟೇಸ್ಟ್ ನೋಡಿದ್ದೀವಿ, ಸ್ವಲ್ಪ ಒಗ್ರಾಗಿರುತ್ತೆ, ಆದರೂ ತೊಂದರೆ ಇಲ್ಲ. ಹೀಗೆಲ್ಲ ತಿಂತಾ ಬನ್ನಿ. ಹೀಗೆಲ್ಲ ಮಾರ್ಕೆಟ್ಗೆ ಹೋದರೆ ಸಾಕು, ಸೀಡ್ಲೆಸ್ ಸೀಬೆ, ತೈವಾನ್ ಸೀಬೆ ಇವೆಲ್ಲ ನೋಡಿದ್ದೀವಿ. ಆ ತೈವಾನ್ ಸೀಬೆ ಅಂದರೆ ಏನ್ರಿ, ಹಂಗಿರುತ್ತೆ. ಕಲ್ಲಂಗಡಿ ಹಣ್ಣಿಗೂ ಸೀಬೆಹಣ್ಣಿಗೂ ವ್ಯತ್ಯಾಸನೇ ಇಲ್ವೇನೋ, ಅಷ್ಟು ದಪ್ಪ ಇರುತ್ತೆ ತೈವಾನ್ ಸೀಬೆ ಅಂತ. 1 ಕೆಜಿಗೆ 150 ರೂಪಾಯಿ ಕೆಜಿ. ಯಾಕ್ರಿ ಬೇಕು ಅದೆಲ್ಲ? ಹಳ್ಳಿ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿರ್ತವೆ ನಾಟಿ ಸೀಬೆಹಣ್ಣುಗಳು. ಕೆಂಪು ಸೀಬೆ ಬೇಕಾ, ಬಿಳೆ ಸೀಬೆ ಬೇಕಾ, ಸೀಡ್ಲೆಸ್ ಸೀಬೆ, ತೈವಾನ್ ಸೀಬೆ ಬೀಜ ಲೆಕ್ಕ ಹಾಕ್ಬೋದು ಎಷ್ಟು ಸೀಬೆಹಣ್ಣಲ್ಲಿ ಎಷ್ಟು ಬೀಜ ಇದೆ ಅಂತ. ಅದೇ ನಮ್ಮ ನಾಟಿ ಸೀಬೆಗಳಲ್ಲಿ ಹಣ್ಣಿನ ತುಂಬ ಬರೀ ಬೀಜನೇ ಇರುತ್ತೆ. ನೋಡಿರಿ ಇವಾಗ ಸೀಡ್ಲೆಸ್ಸು, ಕಲ್ಲಂಗಡಿ ಸೀಡ್ಲೆಸ್ಸು, ದ್ರಾಕ್ಷಿ ಸೀಡ್ಲೆಸ್ಸು, ಆಮೇಲೆ ಹೋಗ್ಬಿಟ್ಟು ಕಲ್ಲಂಗಡಿ ಬೀಜ ದುಡ್ಡು ಕೊಟ್ಟು ತಾಂಡು ತಿನ್ನೋದು. ಎಂಥ ಕಾಲ ಬಂದಿದೆ ನೋಡ್ರಿ. ನೋಡಿ ಇವಾಗ ಸೀಬೆಹಣ್ಣನ್ನ ಬಳಸೋ ರೀತಿ ಏನಿಲ್ಲ, ತುಂಬ ಈಸಿ ಕಣ್ರಿ. ಸ್ಟವ್ ಹಚ್ಚೋದು, ಸೀಬೆಹಣ್ಣನ್ನು ಸುಡ್ತಾ ಬರಬೇಕು. ಎಲ್ಲ ಕಡೆನೂ ಸುಡಬೇಕು. ರಾತ್ರಿ ಹೊತ್ತು ಮಕ್ಕಳು ಮಲಗಿದಾಗ ಕೆಮ್ಮು ಕಾಣಿಸ್ಕೊಳುತ್ತಲ್ಲ, ಅವಾಗ ಇದನ್ನು ಯೂಸ್ ಮಾಡಿ. ಸಿರಪ್ ಬದಲು ಒಳ್ಳೇದಲ್ವಾ? ಎಷ್ಟು ಈಸಿ, 3-4 ನಿಮಿಷದಲ್ಲಿ ಮುಗ್ದೋಗೋ ಕೆಲಸ ಇದೆ ಅಷ್ಟೇ. ನಿಮ್ಗೆ ಇಟ್ಕೊಳಕ್ಕೆ ಒಂದು ಗ್ರಿಪ್ಪು, ಕೈ ಸುಡ್ಕೋಬೇಡಿ. ಆಮೇಲೆ ಹುಷಾರಾಗಿ ದೂರದಲ್ಲೇ ಹಿಡ್ಕೊಂಡು ಸೀಬೆಹಣ್ಣನ್ನು ಸುಡ್ತಾ ಬನ್ನಿ. ಎಲ್ಲ ಕಡೆನೂ ಸುಡಬೇಕು. ಒಂದು ಕಡೆ ಸುಡೋದು, ಒಂದು ಕಡೆ ಸುಡ್ದಲೇ ಇರೋದು, ಇದೆಲ್ಲ ಮಾಡಬೇಡಿ. ಆಮೇಲೆ ಒಂದು ಕಡೆ ಚೆನ್ನಾಗಿರುತ್ತೆ, ಒಂದು ಕಡೆ ಚೆನ್ನಾಗಿರಲ್ಲ. ಮತ್ತೆ ಎಲ್ಲ ಸೀದೋಗ್ಬಿಟ್ಟು ಒಳಗಡೆ ಬೆಂದೋಗ್ಬಿಡುತ್ತೆ ಅನ್ಕೋಬೇಡಿ. ಏನಿಲ್ಲ, ಹೊರಗಡೆ ಅಷ್ಟೇ ಸುಡೋದು ನಾವು. ಇವಾಗ ನೋಡಿ ಸುಟ್ಟಾಗಿದೆ. ತಣ್ಣಗಾದ್ಮೇಲೆ ಸ್ವಲ್ಪ ಆಮೇಲೆ ಸುಡೋದನ್ನೇ ಸಿಪ್ಪೆ ತೆಗಿಯೋಕೆ ಹೋಗಿ ಸುಡ್ಕೊಬಿಟ್ಟು ನಮ್ಮನ್ನು ಬೈಕೋಬೇಡಿ. ಸುಡೋದನ್ನೇ ತೆಗಿಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು 5 ನಿಮಿಷ ಆದಮೇಲೆ ಸುತ್ತ ಸಿಪ್ಪೆ ತೆಗೀರಿ. ಏನೇನು ಸೀದಿದೆ, ಏನೇನು ಕಪ್ಪು ಭಾಗ ಇದೆ ತೆಗೀರಿ. ಈ ಕಪ್ಪು ಭಾಗ ಎಲ್ಲ ಏನಿದ್ರೆ ಅಂದರೆ ನೋಡೋದಕ್ಕೆ ಚೆನ್ನಾಗೂ ಇರಲ್ಲ, ಮತ್ತು ಸ್ವಲ್ಪ ಕೈ ಆಗುತ್ತೆ, ಅದರೊಳಗೆಲ್ಲ ಸೇರ್ಕೊಂಡಿರುತ್ತೆ. ಮಕ್ಳು ಏನಂತಾರೆ, ಇವಾಗಲೂ ಹಣ್ಣು ಚೆನ್ನಾಗಿಲ್ಲ ಅನ್ಕೊಬಿಡ್ತಾರೆ. ಅಂದರೆ ಏನು ಮಾಡಿ ಅಂದರೆ ಸುತ್ತ ಸಿಪ್ಪೆನ ತೆಗಿತಾ ಬನ್ನಿ. ನಿಧಾನಕ್ಕೆ ತೆಗೀರಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಸುತ್ತ ಸೀಬೆಹಣ್ಣಿನ ಸಿಪ್ಪೆನ ಸುಟ್ಟಿರೋ ಭಾಗನ ತೆಗಿತಾ ಬನ್ನಿ. ಸಿಪ್ಪೆ ತೆಗೆಯೋದ್ರಿಂದ ಕಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕು, ಯಾವ ಅಳತೆಗೆ ಬೇಕು, ಆದಷ್ಟು ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದಕ್ಕೆ ನಾವು ಬೇರೆ ವಸ್ತುನ ಸೇರಿಸೋದಿದೆ. ಬೇರೆ ವಸ್ತು ಅಂದರೆ ಯಾವುದ್ಯಾವುದೋ ಏನೇನೋ ಅನ್ಕೋಬೇಡಿ. ತುಂಬ ಈಸಿಯಾಗಿರೋದು ಮನೇಲೇ ಸಿಗೋ ಅಂಥ ಮನೆ ಮದ್ದು. ಕಟ್ ಮಾಡ್ಕೊಳ್ಳಿ. ನಾನು ಒಂದು ಸೀಬೆನ ಪೀಸ್ನ 6 ಭಾಗ ಕಟ್ ಮಾಡ್ಕೊಳ್ತೀನಿ ನೋಡಿ. ಕೆಂಪು ಸೀಬೆನ ಚಂದ್ರ ಸೀಬೆ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ಸ್ ಮಾಡಿ. ಈಗ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಬೇಕಾಗಿರೋ ವಸ್ತು ಯಾವುದು, ಇದಕ್ಕೇನು ಸೇರಿಸ್ಬೇಕು ಅಂತ ಅಂದರೆ ಜಾಸ್ತಿ ಏನಲ್ಲ ಕಣ್ರಿ. ಉಪ್ಪು, ಪೆಪ್ಪರ್ ಪೌಡ್ರು, ಮೆಣಸಿನ್ಕಾಯಿ ಪುಡಿ ಅಲ್ಲ, ಮೆಣಸಿನ ಪುಡಿ, ಖಾರದ ಪುಡಿ ಅಲ್ಲ,
ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು ಸಾಕು, ಚಿಟಿಕೆ ಉಪ್ಪು ಸಾಕು. ಎರಡನ್ನೂ ಮಿಕ್ಸ್ ಮಾಡಿ ಈಗ ಹೋಳುಗಳಿಗೆ ಸೇರಿಸ್ತಾ ಬನ್ನಿ. ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ಉಪ್ಪು ಖಾರ ಪುಡಿ, ಉಪ್ಪು ಪೆಪ್ಪರ್ ಪೌಡ್ರನ್ನ ಖಾರದ ಪುಡಿ ಅನ್ನಂಗೆ ಆಗುತ್ತೆ ನೋಡಿ ರೂಢಿಯಾಗಿ. ಪೆಪ್ಪರ್ ಪೌಡ್ರನ್ನ ಸೇರಿಸಿ ಎಲ್ಲಕ್ಕೂ ಭಾಗಕ್ಕೂ ಆಗಬೇಕು. ಒಂದು ಕಡೆ ಹಾಕೋದು ಒಂದು ಕಡೆ ಹಾಕ್ತಲೇ ಇರೋದು ಮಾಡಿದ್ರೆ ರುಚಿ ಚೆನ್ನಾಗಲ್ಲ. ಜಾಸ್ತಿ ಆದರೂ ತೊಂದರೆ ಇಲ್ಲ. ನೋಡಿ ಯಾವ ರೀತಿ ಹಾಕಿದ್ದೀನಿ, ಯಾವ ರೀತಿ ಸ್ಪ್ರೆಡ್ ಆಗಿದೆ, ಜಾಸ್ತಿನೇ ಇದೆ, ಚೆನ್ನಾಗಿರುತ್ತೆ. ಉಪ್ಪು ಪೆಪ್ಪರ್ ಪೌಡ್ರು ಉಪ್ಪು ಸೇರಿಸ್ಕೊಂಡ್ರೆ ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ. ಇವಾಗ ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ ತಿನ್ನೋದಕ್ಕೆ. ಖುಷಿಯಾಗಿ ತಿಂತಾಳೆ. ಚೆನ್ನಾಗಿದೆ ಟೇಸ್ಟು ಅಂತ. ತಣ್ಣಗಾಗಿದೆ, ಉಪ್ಪು ಖಾರ ಹದವಾಗಿದೆ, ಪೆಪ್ಪರ್ ಪೌಡ್ರು ಗಂಟ್ಲು ಗಸಗಸ ಅನ್ನಲ್ಲ, ಕೆಂಬರಲ್ಲ, ಶೀತ ಆಗಲ್ಲ, ನೆಗಡಿ ಆಗಲ್ಲ, ಬೀಜ ಗಟ್ಟಿ, ಕಡಿಯೋಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಬಾಯ್.